ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಈ ವರ್ಷದ ಆಚರಣೆ ಇದು 11ನೇ ವರ್ಷದ ಸಂಭ್ರಮ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರನ್ನೂ ಒಳಗೊಂಡಂತೆ ದೇಶದ ಎಲ್ಲೆಡೆ ಯೋಗ ದಿನಾಚರಣೆಯನ್ನು ಆಚರಿಸಿ ಯೋಗದ ಮಹತ್ವವನ್ನು ವಿಶ್ವಕ್ಕೆ ಮತ್ತೊಮ್ಮೆ ತಿಳಿಯಪಡಿಸಲಾಯಿತು. ಮಂಗಳೂರಿನ ದೇಲಂಪಾಡಿ ಯೋಗ ಪ್ರತಿಷ್ಠಾನ ಹಾಗೂ ಶ್ರೀ ರಾಮಕೃಷ್ಣ ಮಠದ ಆಶ್ರಯದಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಯೋಗ ಶಿಬಿರದಲ್ಲೂ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಯೋಗಾಭ್ಯಾಸ ನೆರವೇರಿತು. ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ಮಾರ್ಗದರ್ಶನದಲ್ಲಿ ಇದು ನೆರವೇರಿತು. ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಯೋಗ ಬಂಧುಗಳೇ, ಇವತ್ತು ಬಹಳ ನಮಗೆ ವಿಶಿಷ್ಟ ದಿನ. ಯಾಕೆಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ವಿಶ್ವದಾದ್ಯಂತ ಜೂನ್ 21ರಂದು ಆಚರಿಸ್ತಾ ಇದ್ದಾರೆ. 2015ರಲ್ಲಿ ಭಾರತ ಸರ್ಕಾರದ ಆಯುಷ್ ಖಾತೆ ಇಲಾಖೆಯ ಮುಖಂಡತ್ವದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಿಲ್ಲಿಯ ರಾಜ್ಪಥದಲ್ಲಿ 2015 ಜೂನ್ 21ರಂದು ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರ್ಮೋನಿ ಮತ್ತು ಶಾಂತಿಗಾಗಿ ಆ ಕಾನ್ಸೆಪ್ಟಲ್ಲಿ ಆರಂಭ ಆಗಿದೆ. ದಿಲ್ಲಿಯ ರಾಜ್ಪಥಲ್ಲಿ ಸ್ವತಃ ನಮ್ಮ ಪ್ರಧಾನಮಂತ್ರಿಯವರೇ ಚಾಲನೆ ಕೊಟ್ಟದ್ದು. ಆವಾಗ ದಿಲ್ಲಿಯ ರಾಜ್ಪಥಲ್ಲಿ 2 ಗಿನ್ನಿಸ್ ದಾಖಲಾಯಿತು. ಒಂದು 35,935 ಮಂದಿ ನಾಗರಿಕರು ಭಾಗವಹಿಸಿದರು. ಹಾಗೆ 84 ದೇಶದ 84 ಕಂಟ್ರೀಸ್ ದೇಶದ ನಾಗರಿಕರು ಆ ದಿಲ್ಲಿಯ ರಾಜ್ಪಥದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಹಳ ವೈಭವದಿಂದ ವಿಜೃಂಭಣೆಯಿಂದ ನಡೆದಿದೆ. ಬಂಧುಗಳೇ, ಕಳೆದ 4 ದಶಕಗಳಿಂದ ಮಂಗಳೂರಿನ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರಾದ ಗೋಪಾಲಕೃಷ್ಣ ದೇಲಂಪಾಡಿಯವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ ಅಸಂಖ್ಯಾತ ಯೋಗಪಟುಗಳು ಮಂಗಳೂರಿನ ಎಲ್ಲೆಡೆ ನೆಲೆಸಿದ್ದಾರೆ. ಯೋಗ ತರಗತಿಗಳನ್ನು ನಡೆಸಿಕೊಡುತ್ತಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಇದರ ಹಿಂದಿನ ಪ್ರೇರಣಾ ಶಕ್ತಿ ದೇಲಂಪಾಡಿಯವರು. ಈ ಕೈಯನ್ನು ಇಲ್ಲಿ ಹೋಗಬೇಕು, ಎಳಿಬೇಕು. ಎಡ ಕೈಯಿಂದ ಬಲ ಕಾಲಿನ ಪಾದ ಅಥವಾ ಹೆಬ್ಬೆರಳು. 1 2 3 4 5 6. ಇಲ್ಲ, ಇಲ್ಲಿ ಕೈ ಹತ್ತಿರ, ಕೈ ದೂರ ಅಲ್ಲ, ಹತ್ತಿರ ಹೋಗ್ಬೇಕು. ಆಮೇಲೆ ಇಲ್ಲ, ಇನ್ನೊಂದು ಬದಿಯಲ್ಲಿ ಮಾಡೋಣ. ಎಡಕಾಲನ್ನು ಮಡಚಿಕೊಂಡು ಬಲ ಮಂಡಿ ಹತ್ತಿರ ಇಲ್ಲಿ ಸೀಟ್ ಹತ್ತಿರ ಹೋಗ್ಬೇಕು. ಆಮೇಲೆ ಎಡ ಕೈಯಿಂದ ಬಲ ಕಾಲಿನ ಪಾದ ಅಥವಾ ಹೆಬ್ಬೆರಳು ಇಲ್ಲಿ ನೇರ ಇರಬೇಕು. ಭುಜ ತಿರುಗಿಸಿ ನಾರ್ಮಲ್ ಬ್ರೀತ್. 1 2 3 4 5 6 7 8 9 10. ದೇಲಂಪಾಡಿಯವರನ್ನು ಒಳಗೊಂಡು ಇವರಿಂದ ತರಬೇತಿ ಪಡೆದ ಯೋಗ ಶಿಕ್ಷಕರು ಜೂನ್ 21ರಂದು ಮಂಗಳೂರು ನಗರದ ವಿವಿಧ ಕಡೆಗಳಲ್ಲಿರುವ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಏರ್ಪಡಿಸಿದ್ದ ಯೋಗ ದಿನಾಚರಣೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾರ್ಗದರ್ಶಕರಾಗಿ ಸಹಕರಿಸಿದರು. ಎರಡು 2025ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಶ್ರೀ ರಾಮಕೃಷ್ಣ ಮಠ ಮಂಗಳೂರಿನ ಮುಖ್ಯಸ್ಥರಾದ ಪೂಜ್ಯ ಜಿತಕಾಮಾನಂದ ಅವರು ಯೋಗ, ಧ್ಯಾನ, ಪ್ರಾಣಾಯಾಮ, ಮುದ್ರೆ ಇವೆಲ್ಲ ನಮ್ಮ ದಿನಚರಿಯ ಭಾಗವಾಗಿ ಮುಂದುವರಿಯಬೇಕು. ಯೋಗ ಶಿಬಿರ ಅಥವಾ ಯೋಗ ದಿನಾಚರಣೆಯ ಸಂದರ್ಭಕ್ಕೆ ಸೀಮಿತವಾಗಬಾರದು ಎಂದರು. ಒಂದು ವಿಷಯವನ್ನು ತಿಳ್ಕೊಬೇಕಾದ್ರೆ ಬೌದ್ಧಿಕವಾಗಿ ನಾವು ಎಚ್ಚರ ಇರಬೇಕು. ಬೌದ್ಧಿಕವಾಗಿ ಎಚ್ಚರ ಇರಬೇಕು ಅಂತಿದ್ದರೆ ಅದು ಯೋಗದಿಂದ ಸಾಧ್ಯ. ಅದಕ್ಕೆ ಮೆಡಿಟೇಷನ್ ಮಾಡಿಸ್ತಾರೆ ಅಲ್ವಾ? ಮೆಡಿಟೇಷನ್ ನೋಡಿ, ನೀವು ಇಟ್ಕೊಂಡಿದ್ದೀರಲ್ಲ ಈ ಮುದ್ರೆ ಅನ್ನೋದಿದೆಯಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಹೀಗೆ ಹಿಡಿದ್ರೆ ಇದು ಬ್ರೈನಿನ ಯಾವುದೋ ಒಂದು ಕೇಂದ್ರಕ್ಕೆ ಇದು ಕನೆಕ್ಟ್ ಆಗಿದೆ. ಆಮೇಲೆ ಎಮೋಷನ್ಸ್ ಅಂತಿದೆ ನೋಡಿ. ಎಮೋಷನ್ಸ್ ಅಂತಂದರೆ ನಿಮ್ಮ ಭಾವನೆಗಳು, ಬೇರೆ ಬೇರೆ ಥರದ ಭಾವನೆಗಳು ಬರುತ್ತೆ. ಅದಕ್ಕೆಲ್ಲವನ್ನೂ ಸಹ ಸರಿ ಮಾಡಿ
ಸದಾ ಶಾಂತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಎಮೋಷನ್ನ ತರ್ತಕ್ಕಂಥದ್ದಿದೆ. ಅದು ನಮಗೆ ಈ ಯೋಗದಿಂದ ಸಾಧ್ಯ. ಇದೆಲ್ಲವೂ ಸಾಧ್ಯ ಇದೆ. ವ್ಯಕ್ತಿಯ ಸರ್ವತೋಮುಖವಾಗಿರ್ತಕ್ಕಂಥ ಆಂತರಿಕ, ಬಾಹ್ಯ ಮತ್ತು ಆಂತರಿಕ ಬೆಳವಣಿಗೆಗೆ ಯೋಗ ಅನ್ನುವುದು ಒಂದು ಸೈನ್ಸ್. ಅದು ಇಟ್ಸ್ ಎ ಸೈನ್ಸ್, ಪ್ಯೂರ್ ಸೈನ್ಸ್ ಇದು. ಈ ವಿಜ್ಞಾನವನ್ನು ನಮ್ಮ ಪೂರ್ವಿಕರು ನಮ್ಗೆ ಕೊಟ್ಟೋಗಿದ್ದಾರೆ. ಹಾಗಾಗಿ ಆರೋಗ್ಯಕ್ಕೂ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕವಾಗಿರ್ತಕ್ಕಂಥ ಆರೋಗ್ಯ, ಭಾವನಾತ್ಮಕ ಆರೋಗ್ಯದ ಜೊತೆಗೆ ಮನಸ್ಸಲ್ಲಿ ಒಂದು ಉಲ್ಲಾಸ, ಶಾಂತಿ, ಒಂದು ಸಂತೋಷ, ಲವಲವಿಕೆ ಅದು ಇದೆ ಅಂತಂದರೆ ಯೋಗ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಯೋಗ ಮಾಡ್ತಾಯಿದ್ದಾರೆ. ಇದೆಲ್ಲ ನಿಮಗೆ ಸಿಕ್ಕಬೇಕು ಅಂತಿದ್ದರೆ 15 ದಿವಸ ಬಂದು ಹೋದ್ರಲ್ಲ ಅದು ಸಾಲದು. ಒಂದು ಇಂಟ್ರಡಕ್ಷನ್ ಅಷ್ಟೇ. ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿಸರ ಇರತಕ್ಕಂಥ ಒಂದು ಆಶ್ರಮದಲ್ಲಿ ದೇರಂಪಾಡಿಯವರು ನೋಡಿ ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಇವತ್ತು ಬೆಳಗಿಂದ ಸ್ಟಾರ್ಟ್ ಆಗಿದೆ. ಅವರಿಗೆ 10-15 ಆ ಕಡೆ ಯೋಗ ಮಾಡಿಸಿ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿ ಬಂದಿದ್ದಾರೆ. ಕಮಿಟ್ಮೆಂಟ್ ಅನ್ನೋ ಒಂದು ಪದ ಇದೆ ಇಂಗ್ಲೀಷ್ನಲ್ಲಿ, ಕಮಿಟ್ಮೆಂಟ್ ಅಂತ. ಆ ಕಮಿಟ್ಮೆಂಟಿಗೆ ಏನಾದರೂ ನಿಮಗೆ ಉದಾಹರಣೆ ಬೇಕು ಅಂತ ಇದ್ದರೆ ನಮ್ಮ ದೇಲಂಪಾಡಿ ಅವರು. ಗೊತ್ತಿರೋರಿಂದ ಯೋಗ ಕಲಿಬೇಕು. ಅರ್ಧಂಬರ್ಧ ಗೊತ್ತಿರೋರಿಂದ ಕಲ್ತರೆ ಉಪಯೋಗ ಇಲ್ಲ. ಗೊತ್ತಿರೋರಿಂದ ಕಲಿಬೇಕು. ನೀವು ನನ್ನ ಹತ್ರ ಬಂದು ಯೋಗ ಹೇಳ್ಕೊಡಿ ಅಂತಂದರೆ ನಾನು ಮೆಡಿಟೇಷನ್ ಹೇಳ್ಕೊಡ್ತೀನಿ ಹೊರತು ಇವ್ರು ಹೇಳ್ಕೊಡೋ ಯೋಗ ನಾನು ಹೇಳ್ಕೊಡೋಕ್ಕಾಗಲ್ಲ. ಅವರು ದೇಲಂಪಾಡಿ ಅವ್ರಿಗೆ ಮಾತ್ರ ಸಾಧ್ಯ ಅದು ಅಲ್ವಾ. ಹಾಗಾಗಿ ದೇಲಂಪಾಡಿಯವರು ನೋಡಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಷ್ಟು ವಿಜೃಂಭಣೆಯಿಂದ DC ಆಫೀಸಿಂದ ಹಿಡಿದುಬಿಟ್ಟು ಆಶ್ರಮದ ತನಕ ಬೆಳಗಿಂದ ಅವ್ರು ಯೋಗ ಮಾಡ್ತಾಯಿದ್ದಾರೆ.